ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರನ ಧನುರಾಶಿಯ ವಿಶ್ಲೇಷಣೆಗೆ ಸ್ವಾಗತ. ಶುಕ್ರ ಗ್ರಹವು ಧನುರಾಶಿಯಲ್ಲಿ ವಾಸ ಮಾಡುವಂತಹ ಘಟನೆ ಈ ಡಿಸೆಂಬರ್ 20ರಿಂದ ಜರುಗುತ್ತೆ. ಡಿಸೆಂಬರ್ 20ರಿಂದ ಜನವರಿ 12ರವರೆಗೆ ಸುಮಾರು 23 ದಿನಗಳ ಕಾಲ ಶುಕ್ರನ ಧನು ಗೋಚಾರವು ಸಂಭವಿಸಲಿದೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಸಾಲಿನಲ್ಲಿ ಈ ಶುಕ್ರ ಗ್ರಹವು ಸೇರಲ್ಪಟ್ಟಿದೆ. ಚಂದ್ರನ ಬಳಿಕ ಬುಧನ ಬಳಿಕ ಶುಕ್ರ, ಇವರು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸ್ತಾರೆ. ಕನಿಷ್ಠ ತಿಂಗಳಿಗೆ ಒಮ್ಮೆ ಆದರೂ ಶುಕ್ರನ ಪರಿವರ್ತನೆ ಆಗುವಂಥದ್ದೇ. ವಕ್ರಗತಿ ಹೊರತುಪಡಿಸಿ, ವಕ್ರಗತಿ ಬಂದಾಗ ಸ್ವಲ್ಪ ಕೆಲವೊಂದು ಕಾಲದಲ್ಲಿ 40 ದಿನ 50 ದಿನಗಳು ಹೋಗುತ್ತವೆ. ಆದರೆ ಸಾಮಾನ್ಯವಾಗಿ ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಶುಕ್ರನದು ಜರುಗುತ್ತಾ ಇರುತ್ತೆ. ಈ ಬಾರಿ ಧನುರಾಶಿಗೆ ಪ್ರವೇಶಿಸುವಂಥ ಶುಕ್ರನು ಅಲ್ಲಿ ವಿಶೇಷವಾದ ಫಲವನ್ನು ಈ ಸಾರ್ವತ್ರಿಕವಾಗಿ ನಿರೀಕ್ಷೆ ಮಾಡ್ಬೋದು. ನಮ್ಮಲ್ಲಿ ಈಗ ನಂಬಿಕೆ ಇರುವಂತೆ ಶುಕ್ರನು ನಮಗೆ ಹಣಕಾಸನ್ನು, ಸುಖ ಕಾಮನೆಗಳನ್ನು, ಭೋಗಗಳನ್ನು ಅಥವಾ ಇನ್ನಿತರವಾದ ಸಾಂಸಾರಿಕವಾದ ಅನೇಕ ರೀತಿಯ ಐಹಿಕ ಸುಖಗಳನ್ನು ಕೊಡುವಂಥ ಒಂದು ಗ್ರಹ ಆಗಿರುವಂಥದ್ದು. ಶುಭ ಗ್ರಹ, ಪುಣ್ಯಗ್ರಹ ಎಂದು ಕರೆಯಲ್ಪಡುವಂಥ ಶುಕ್ರನು ಈ ನಮ್ಮ ಭೂಮಂಡಲದ ಭೂನಿವಾಸಿಗಳಿಗೆ ಅಥವಾ ಮನುಷ್ಯ ವರ್ಗದ ಜೀವಿಗಳಲ್ಲಿ ನಾನಾ ರೀತಿಯ ಅವರ ಕಾಮನೆಗಳ ಪೂರೈಕೆ ಆಗಿರ್ಬೋದು, ಅವರ ವೈಯಕ್ತಿಕವಾದ ವಿಚಾರಗಳಿರ್ಬೋದು, ಅಥವಾ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ಸಂಬಂಧಪಟ್ಟ ಪ್ರತಿಫಲಗಳು, ಅಂದರೆ ಹಣದ ರೂಪದ ಪ್ರತಿಫಲ ಅಂತ ನಾವು ಹೇಳ್ತೇವೆ. ಈಗ ಪ್ರತಿಯೊಂದು ಉದ್ಯೋಗಕ್ಕೂ ಒಂದು ವೇತನ, ಕಮಿಷನ್ನು ಅಥವಾ ಅಲ್ಲಿ ಸಿಗುವಂಥ ಇನ್ಸೆಂಟಿವ್ ಅನ್ನೋ ಇರುತ್ತೆ. ಈ ರೀತಿ ಅದಕ್ಕೆ ಬೇರೆ ಬೇರೆ ಪರಿಭಾಷೆಗಳಿದ್ರು. ಅಲ್ಲಿ ಧನದ ಅವಶ್ಯಕತೆ ಬೇರೆ ಎಲ್ಲರಿಗೂ ಇರುತ್ತೆ. ತಮ್ಮ ದೈನಂದಿನ ಜೀವನದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ, ತಮ್ಮ ಜೀವನದ ಉದ್ದೇಶಗಳನ್ನು ಸಾಧನೆ ಮಾಡಲಿಕ್ಕೆ, ತಮ್ಮ ಒಂದು ಭೋಗದ ಒಂದು ವಿಶೇಷವಾದ ಏನೇನು ಅಪೇಕ್ಷೆಗಳು, ಸುಖಾಪೇಕ್ಷೆಗಳು ಇದ್ದರೆ ಅವರೆಲ್ಲ ಪೂರೈಸಿಕೊಳ್ಳಿಕ್ಕೆ ಅಲ್ಲಿ ಧನದ ಅವಶ್ಯಕತೆ. ಆ ಧನದ ಅವಶ್ಯಕತೆ ಶುಕ್ರನಿಂದ ಪೂರೈಸಲ್ಪಡುತ್ತದೆ. ಶುಕ್ರನು ಉತ್ತಮವಾಗಿದ್ದಾಗ ಧನಕ್ಕೆ ಯಾವುದು ಆದಾಯಕ್ಕೆ ಕೊರತೆ ಇರೋದಿಲ್ಲ. ಶುಕ್ರನು ವ್ಯತಿರಿಕ್ತನಾದಾಗ ಅಲ್ಲಿ ಆದಾಯ ಕೊರತೆ ಆಗ್ಬೋದು, ಖರ್ಚುಗಳು ಜಾಸ್ತಿ ಆಗ್ಬೋದು, ಸಾಲದ ಕೂಪದಲ್ಲಿ ತಳ್ಳುವಂಥ ಎಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಶುಕ್ರನು ಈಗಿನ ನಮ್ಮ ಒಂದು ವ್ಯಾವಹಾರಿಕ ಜೀವನದಲ್ಲಿ ವಿಶೇಷವಾದ ಮಹತ್ವವುಳ್ಳಂತನಾಗಿದ್ದಾನೆ. ಅದೇ ರೀತಿ ಯಾವುದೇ ರೀತಿಯ ದಾಂಪತ್ಯದಲ್ಲಿ ಉತ್ತಮವಾದ ಸೌಖ್ಯವನ್ನು ಅನುಭವಿಸಲಿಕ್ಕಾಗ್ಬೋದು. ದಾಂಪತ್ಯದಲ್ಲಿ ಉತ್ತಮವಾದ ಹೊಂದಾಣಿಕೆಗೂ ಶುಕ್ರನ ಅನುಗ್ರಹ ಬೇಕಾಗಿರುತ್ತೆ. ಇನ್ನು ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹದ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗಬೇಕಾದ್ರೂ ಶುಕ್ರನ ಒಂದು ಪ್ರತಿಫಲ ಬೇಕಾಗುತ್ತೆ. ಈ ರೀತಿ ಶುಕ್ರನು ನಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಮಹತ್ವವಾದ ಪಾತ್ರವುಳ್ಳಂಥ ಗ್ರಹ. ಈ ಬಾರಿ ಧನುರಾಶಿಗೆ ಆತನು ಪ್ರವೇಶಿಸುವಾಗ ಉತ್ತಮವಾದ ಫಲಗಳು ನಿರೀಕ್ಷಿಸಲ್ಪಡುತ್ತವೆ. ಸಾರ್ವಜನಿಕ ವಲಯದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಗಳಾಗುವಂಥದ್ದು, ಜನರಿಗೆ ಉದ್ಯೋಗ ಆದಾಯಗಳು ಸಿಗುವಂಥದ್ದು, ಅನೇಕ ಉದ್ಯೋಗಸ್ಥರಿಗೆ ಉದ್ಯಮದಲ್ಲಿರೋರಿಗೆ ಆದಾಯದ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಇನ್ನು ಹಲವರಿಗೆ ವಿದೇಶ ಪ್ರವಾಸ, ಅನೇಕ ರೀತಿಯ ಪ್ರವಾಸಿ ತಾಣಗಳಿಗೆ ಹೋಗುವಂಥ ಅವಕಾಶ, ಯಾತ್ರೆಗಳಿಗೆ ಹೋಗುವಂಥ ಅವಕಾಶ ಬರುವಂಥದ್ದು, ಇನ್ನು ಹಲವಾರು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಪ್ರಸಂಗಗಳು, ಯಂತ್ರ ಉಪಕರಣ, ವಸ್ತ್ರ, ಆಭರಣ, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಾದಿಗಳು ಸ್ವಲ್ಪ ಚಿಗುರುವಂಥದ್ದು ಅಂದರೆ ಆ ಕ್ಷೇತ್ರಗಳು, ಉದಾಹರಣೆಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಜ್ಯುವೆಲರಿ ಅಂಥದ್ದಿರ್ಬೋದು, ಅಥವಾ ಇನ್ನಿತರ ಯಾವುದೇ ಬಟ್ಟೆ ಬರೆ ಫ್ಯಾನ್ಸಿ ಅಂಥದ್ದಿರ್ಬೋದು, ಅವೆಲ್ಲವೂ ಸ್ವಲ್ಪ ಅದರಲ್ಲಿ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಈಗ ಹೆಚ್ಚಿನ ಒಂದು ಟರ್ನ್ ಓವರ್ಗಳು ಆಗೋದಾಗಲಿ, ಉತ್ತಮವಾದ ವ್ಯಾಪಾರದ ಲಾಭ ಬರುವಂಥ ಘಟನೆಗಳಾಗ್ತವೆ. ಹಾಗೆಯೇ ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಇದ್ದಂಥ ಬಾಂಧವ್ಯದಲ್ಲಿ ಸ್ವಲ್ಪ ಈಗ ಬಾಂಧವ್ಯದಲ್ಲಿ ಸಾಮರಸ್ಯ ಮೂಡುವಂಥದ್ದು, ದೇಶ ವಿದೇಶಗಳ ಮಧ್ಯೆ ವ್ಯಾಪಾರದ ಒತ್ತಡಗಳಾಗುವಂಥದ್ದು ಮುಂತಾದ ಶುಭ ಫಲಗಳು ಅಲ್ಲಿ ಶುಕ್ರನು ಧನುರಾಶಿಯಲ್ಲಿ ಬರುವಂಥ ಕಾಲದಲ್ಲಿ ಇರುತ್ತೆ. ಅದೇ ಕಾಲದಲ್ಲಿ ಶುಕ್ರನಿಗೆ ಸೂರ್ಯ, ಮಂಗಳ ಇವರ ಯುತಿ ಆಗುತ್ತೆ. ಚಂದ್ರನು ಕೆಲವೊಂದು ದಿನ ಯುತಿಯಲ್ಲಿ ಇರ್ತಾನೆ. ಇಲ್ಲಿ ತ್ರಿಗ್ರಹ ಯೋಗ, ಚತುರ್ಗ್ರಹ ಯೋಗ ಸಹ ಈ ಧನುರ್ಮಾಸದಲ್ಲಿ ಧನುರಾಶಿಯಲ್ಲಿ ನಿರ್ಮಾಣ ಆಗುತ್ತೆ. ವಿಶೇಷವಾಗಿ ಈ ಬಾರಿಯ ಧನುರ್ಮಾಸದಲ್ಲಿ ಅಲ್ಲಿ ಧನುರಾಶಿಯಲ್ಲಿ ಪ್ರತಿಯೊಂದು ಗ್ರಹಗಳು ಬರುವಂಥ ಒಂದು ಘಟನೆ ಜರುಗುತ್ತೆ. ಸೂರ್ಯ, ಚಂದ್ರ, ಮಂಗಳ, ಬುಧ ಹಾಗೂ ಶುಕ್ರ ಎಂಬಂತಹ ಗ್ರಹಗಳು ಅಲ್ಲಿ ನಿರಂತರವಾಗಿ ಅಲ್ಲಿ ಒಂದು ಪರಿವರ್ತನೆ ಆಗುವಂತಹ ಘಟನೆಗಳು ಧನುರ್ಮಾಸದಲ್ಲಿ ಜರುಗುತ್ತೆ. ಶುಕ್ರನ ಈ ಧನುರಾಶಿಯ ವಾಸ ಧನುರ್ಮಾಸದಲ್ಲಿ ವಿಶೇಷವಾದ ಪ್ರತಿಫಲವನ್ನು ಹಲವರಿಗೆ ಕೊಡಲಿದೆ. ವಿಶೇಷವಾಗಿ ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಏನೇನಿರುತ್ತೆ ಕೈಗಾರಿಕೆ ಉದ್ಯಮಿಗಳಿಗೆ ಈ ಧನುರ್ಮಾಸದಲ್ಲಿ ಆಶಾದಾಯಕವಾದ ಹಲವಾರು ಘಟನೆಗಳು ಜರುಗಬಹುದು. ಹಿಂದೆ ಅವರು ನಿರೀಕ್ಷೆಗಿಂತ ಮೀರಿದ ಒಂದು ಪ್ರತಿಫಲಗಳು, ಲಾಭಗಳು ಅಥವಾ ಅವಕಾಶಗಳು ಅಂದರೆ ಚಾನ್ಸ್ಗಳು ಎಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ.
ಅದೇ ರೀತಿ ಕಲಾವಿದರು, TV, ಸಿನಿಮಾ, ಮಾಧ್ಯಮ ಮುಂತಾದ ಕ್ಷೇತ್ರದಲ್ಲಿವರೆಗೂ ಅನೇಕ ಪ್ರತಿಫಲಗಳು ಈ ಒಂದು ಧನುರ್ಮಾಸದಲ್ಲಿ ಶುಕ್ರನ ಅನುಗ್ರಹದಿಂದ ಉತ್ಪನ್ನ ಆಗುತ್ತೆ. ಯಾಕಂದರೆ ಶುಕ್ರನು ವಿವಿಧ ರೀತಿಯ ಕಲೆ, ಧಾರ್ಮಿಕ, ಮನೋರಂಜನೆ, ಸಾಂಸ್ಕೃತಿಕ ಅಥವಾ ಬೇರೆ ಬೇರೆ ರೀತಿಯ ಮನೋರಂಜನಾ ಪ್ರಕಾರಗಳು, ಅಂದರೆ ಈ ಆಧುನಿಕ ಯುಗದಲ್ಲಿ ಹೇಳಬೇಕಾದ್ರೆ ಸಿನಿಮಾ, TV, ಮಾಧ್ಯಮಗಳು ಇವೆಲ್ಲವೂ ಆ ವ್ಯಾಪ್ತಿಯಿಂದ ಶುಕ್ರನಿಂದ ನಿಯಂತ್ರಣ ಮಾಡಲ್ಪಟ್ಟು ಈ ಧನುರ್ಮಾಸದಲ್ಲಿ ಹೆಚ್ಚಿನ ಪ್ರತಿಫಲವನ್ನು ಈ ನಿರೀಕ್ಷೆ ಮಾಡ್ಬೋದಾಗಿದೆ. ಡಿಸೆಂಬರ್ 20ರಿಂದ ಜನವರಿ 12ರವರೆಗೆ. ಹೀಗೆ ಸಾರ್ವಜನಿಕ ಫಲದಲ್ಲಿ ಧನುರ್ಮಾಸದ ವಾಸವು ಅನೇಕ ಶುಭ ಘಟನೆಗಳಿಗೆ ಶುಕ್ರನು ಅವಕಾಶ ಮಾಡಿಕೊಡ್ತಾನೆ. ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಇದನ್ನು ಗಮನಿಸಿದರೆ, ಈ ರಾಶಿಗಳಿಗೆ ಮೇಷರಾಶಿಯಲ್ಲಿ ವಿಶೇಷವಾಗಿ ಶುಕ್ರನು ಅನೇಕ ಸೌಭಾಗ್ಯಗಳನ್ನು ಕೊಡುವಂಥದ್ದು. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರನಿಂದ ಭಾಗ್ಯ, ಕೀರ್ತಿ, ಜಯ, ಲಾಭ ಎಲ್ಲ ಬರುತ್ತೆ. ಹಿಂದೆ ನೀವು ಮಾಡಿದ ಪ್ರಯತ್ನಗಳ ಪ್ರತಿಫಲ ಈಗ ಬರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಆಗುವಂಥದ್ದು, ಅಥವಾ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಏನಾದರೂ ಭದ್ರತೆಯನ್ನು ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಅವಕಾಶ ಸಿಗುವಂಥದ್ದು. ಇನ್ನು ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ, ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥದ್ದು, ವಸ್ತ್ರಾಭರಣ, ಚಿನ್ನ ಇತ್ಯಾದಿ ಕೊಡುವಂಥ ಅವಕಾಶ. ಇನ್ನು ಯಾರು ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸ್ತಾ ಇದ್ದೀರಾ ಅವರ ಉದ್ಯಮದಲ್ಲಿ, ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರಲಿದೆ. ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇವರೆಲ್ಲ ಇದ್ದರೆ ಅವರವರೊಂದು ಪ್ರತಿಭೆಗೆ ತಕ್ಕ ಪುರಸ್ಕಾರ, ಬಹುಮಾನಗಳು ಬರ್ಬೋದು. ಉನ್ನತ ಶಿಕ್ಷಣದ ಅವಕಾಶ, ಕೆಲವರಿಗೆ ವಿದೇಶದ ಒಂದು ಪ್ರವಾಸದ ಅವಕಾಶ, ವಿದೇಶದಲ್ಲಿ ಶಿಕ್ಷಣದ ಅವಕಾಶ, ಅಥವಾ ಯಾವುದೇ ರೀತಿಯ ಸರ್ಕಾರದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರುವಂಥ ಅವಕಾಶ. ಈ ರೀತಿ ಮೇಷರಾಶಿಯವರಿಗೆ ಈ ದಿನ 23 ದಿನಗಳ ಅವಧಿ ಇರುತ್ತೆ. ಅಂದರೆ 23 ದಿನಗಳ ಅವಧಿ ಕಡಿಮೆ ಅಂತ ಅನಿಸಿದರೂ ಅದರಲ್ಲಿ ಹೆಚ್ಚಿನ ಪ್ರತಿಫಲಗಳು ನಿಮಗೆ ದೀರ್ಘಕಾಲದಿಂದ ಸಿಗದೇ ಇದ್ದಂಥ ಹಲವಾರು ಪ್ರತಿಫಲಗಳು ಬರ್ತವೆ. ಡಿಸೆಂಬರ್ 20ರಿಂದ 12ರವರೆಗೆ, ಜನವರಿ 12ರವರೆಗೆ ಬರುವಂತಹ ಈ ಅವಕಾಶವನ್ನು ಮೇಷರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರ ಅಥವಾ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಶುಕ್ರನು ಬರುವಂಥದ್ದು. ಅಷ್ಟಮದಲ್ಲಿ ಅಪರೂಪಕ್ಕೆ ಉತ್ತಮ ಫಲ ಕೊಡುವಂಥದ್ದು 2 ಗ್ರಹಗಳಿದ್ದಾವೆ, ಅದು ಬುಧ ಮತ್ತು ಶುಕ್ರರು. ಬುಧ ಮತ್ತು ಶುಕ್ರರು ಅಷ್ಟಮದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗ್ತವೆ. ಆರೋಗ್ಯ ಸುಧಾರಣೆ, ಅಧಿಕ ಲಾಭಗಳು ಬರುವಂಥದ್ದು, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಉದ್ಯೋಗ ಹುಡುಕುವಂಥವರಿಗೆ ಹೊಸ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಇದ್ದಂಥ ಉದ್ಯೋಗದಲ್ಲೇ ಬಡ್ತಿ, ಪ್ರಮೋಷನ್ ಅಥವಾ ಬೋನಸ್, ಇನ್ಸೆಂಟಿವ್ ಅಂಥ ಘಟನೆಗಳು ಸಿಗುವಂಥದ್ದು. ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ನಿವಾರಣೆಗೆ ಉತ್ತಮವಾದ ಲವಲವಿಕೆ ಇರುವಂಥದ್ದು. ಇನ್ನು ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಶುಭ ಕಾರ್ಯಗಳ ಸಿದ್ಧತೆ, ವಸ್ತ್ರ, ಆಭರಣ, ಧನಕನಗಳನ್ನು ಕೊಳ್ಳುವಂಥ ಅವಕಾಶ, ಭೂಮಿಯ ಮೇಲೆ ಅಥವಾ ಮನೆ ಕೊಳ್ಳುವಂಥ ವಿಚಾರಕ್ಕೆ ಹೂಡಿಕೆ ಮಾಡುವಂಥ ಅವಕಾಶ, ದೂರದ ಒಂದು ಬಂಧುಗಳಿಂದ ನಿಮಗೆ ಸಹಾಯ ಸಿಗುವಂಥದ್ದು, ವಿದೇಶದ ಪ್ರಯಾಣ, ವಿದೇಶದ ಉದ್ಯೋಗದ ಅವಕಾಶ. ಈ ರೀತಿ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು ಚಿಗುರಲಿಕ್ಕೆ ಶುಕ್ರ, ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ಯಾಕಂದರೆ ಶುಕ್ರನು ವೃಷಭ ಮತ್ತು ತುಲಾಗಳಿಗೆ ಅಧಿಪತಿ. ನಿಮ್ಮ ಅಧಿಪತಿಯೇ ನಿಮಗೆ ಉತ್ತಮ ಫಲದಾಗ ಬಂದಾಗ ಇನ್ನಷ್ಟು ಉತ್ತಮ ಫಲಗಳು ಶುಕ್ರನಿಂದ ನಿರೀಕ್ಷೆ ಮಾಡಬಹುದಾಗಿದೆ. ವ್ಯಾಪಾರ, ಉದ್ಯಮ ಅಥವಾ ಕೈಗಾರಿಕೆ, ಇಂಡಸ್ಟ್ರಿ ನಡೆಸುವವರಿಗೆ ಸಹ ಅವರವರ ಉದ್ಯಮದಲ್ಲಿ ಪ್ರಗತಿ, ದೀರ್ಘಕಾಲದ ಒಪ್ಪಂದಗಳು ಆಗುವಂಥದ್ದು. ವಿದೇಶ ಮೂಲದ ಸಂಸ್ಥೆಗಳಿಂದ ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಕೆಲವು ಅವಕಾಶಗಳು ಸಿಗುವಂಥದ್ದು. ಈ ರೀತಿ ನೀವು ಏನೇನು ಉದ್ಯಮಶೀಲರಾಗಿದ್ದರೋ, ಏನೇನು ಉದ್ಯೋಗ ಅಥವಾ ಉದ್ಯೋಗದಲ್ಲಿರ್ತಾರೋ ಅಂಥ ಕ್ಷೇತ್ರದಲ್ಲಿ ನಿಮಗೆ ಅನುಗುಣವಾದ ಒಂದು ಬೆಳವಣಿಗೆಗಳು ಈ ಕಾಲದಲ್ಲಿ ಖಂಡಿತ ಆಗುತ್ತೆ. ಅದನ್ನು ಎಲ್ಲ ಉತ್ತಮ ಮನಸ್ಸಿನಿಂದ ವೃಷಭ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಹಾಗಾಗಿ ಈ ಸಪ್ತಮ, ಷಷ್ಠ ಮತ್ತು ಅಲ್ಲಿ ದಶಮದಲ್ಲಿ ಅಂದರೆ 7, 6 ಮತ್ತು 10ರ ಸ್ಥಾನದಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ಆ ವಿರುದ್ಧ ಫಲ ಅಂದರೆ ಕೆಟ್ಟ ಫಲವನ್ನು ಪಡೆಯುವಂಥ ಸ್ಥಾನದಲ್ಲಿ ಮಿಥುನ ರಾಶಿಯವರಿದ್ದಾರೆ. ನೀವು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಅಂದರೆ ನೀವು ನಿರಾಶೆ ಆಗುವಂಥದ್ದಿಲ್ಲ, ನಿಮಗೆ ಮುಂದಿನ ಬಾರಿ ಉತ್ತಮ ಫಲ ಬಂದೇ ಬರುತ್ತೆ. ಈಗ ತಾತ್ಕಾಲಿಕವಾಗಿ 23 ದಿನಗಳ ಕಾಲ ಸ್ವಲ್ಪ ನೀವು ಹಣಕಾಸಿನ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ವಿರುದ್ಧ ಲಿಂಗದೊಳತೆ ಕಲಹ ಬರ್ಬೋದು, ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ. ಜೊತೆಗೆ ಮನೆಯಲ್ಲಿ ಏನಾದರೂ ವಾಗ್ವಾದದ ವಾತಾವರಣ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ವಾಗ್ವಾದದ ವಾತಾವರಣ, ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ವಿರುದ್ಧ ಲಿಂಗದ ಸಹೋದ್ಯೋಗಗಳು, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಕಲಹ, ವಾಗ್ವಾದ ಅಥವಾ ಆರೋಪಗಳು ಬರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರಿನಂಥ ಘಟನೆಗಳು ಜರುಗುವುದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಪದೇ ಪದೇ ಜರುಗಬಹುದಾಗಿದೆ. ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ನೀವು ಸಣ್ಣ ಪುಟ್ಟ ವಾಗ್ವಾದವನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ಅದು ಮತ್ತಷ್ಟು ನಿಮಗೆ ಇನ್ನಷ್ಟು ಅಹಿತಕರವಾಗಿ ಪರಿಣಾಮ ಆಗ್ಬೋದು, ಅಥವಾ ನಿಮ್ಮ ಒಂದು ವೃತ್ತಿ, ಉದ್ಯೋಗ ಅಥವಾ ನಿಮ್ಮ ಒಂದು ಶಿಕ್ಷಣದ ಮೇಲೆ ಪ್ರಭಾವ ಬೀರಬಹುದು.
ಇರ್ಬೋದಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಈ ಪ್ರೇಮ ಪ್ರಕರಣದ ವಿಚಾರ ತುಂಬ ಎಚ್ಚರಿಕೆಯಿಂದಿರಬೇಕು. ಇದರಲ್ಲಿ ಆಗುವಂಥ ಒಂದು ಘಟನೆಗಳು ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮವನ್ನು ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ನೀವು ಕೊನೆಗೆ ಹೇಳತಕ್ಕಂಥ ಈ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ದೇವತಾ ಶ್ಲೋಕಗಳನ್ನು ಹೇಳಬೇಕಾಗತ್ತೆ ಮಿಥುನದವರು. ಕಟಕ ರಾಶಿಗೂ ಹಾಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಆಗುವಂಥ ಶುಕ್ರನ ಪರಿವರ್ತನೆ ವಿರುದ್ಧವಾದ ಪ್ರಭಾವವನ್ನು ಕೊಡುತ್ತೆ. ಇಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ. ಶುಕ್ರನಿಂದಾಗಿ ನಿಮಗೆ ಈಗ ಬರೀ ಉತ್ತಮ ಫಲ ಸಿಗೋದಿಲ್ಲ. ಕೆಲವೊಮ್ಮೆ ಶತ್ರುಗಳ ಪೀಡೆ, ಗುಪ್ತ ಶತ್ರುಗಳ ಘಾಟ, ಅವಕಾಶ ಬಂದಂತೆ ಆಗಿ ಆಮೇಲೆ ನಿರಾಕರಣೆ ಆಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ರದ್ದು, ಲಾಸ್ಟ್ ಮೊಮೆಂಟಿಗೆ ಕ್ಯಾನ್ಸಲೇಷನ್ ಅಂತ ಹೇಳ್ತೀವಲ್ಲ, ಅಂಥ ಕೊನೆಯ ಕ್ಷಣದಲ್ಲಿ ರದ್ದಾಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಘಟನೆಗಳಾಗುವಂಥದ್ದು, ಇತರರು ನಿಮ್ಮನ್ನು ನಿಂದಿಸುವಂಥದ್ದಾಗಲಿ ಅವಮಾನಗೊಳಿಸುವಂಥ ಘಟನೆಗಳಾಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಕಿರಿಕಿರಿ ವಾತಾವರಣ, ಅಥವಾ ಕೆಲವರಿಗೆ ನಿಮಗೆ ಈ ಸಸ್ಪೆನ್ಷನ್ ಅಥವಾ ನಿಮ್ಮ ಮೇಲೆ ಈ ಡಿಸಿಪ್ಲಿನರಿ ಆ್ಯಕ್ಷನ್ ಅಂಥ ಘಟನೆಗಳು ಆಗುವಂಥದ್ದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಅಷ್ಟೇನೂ ಉತ್ತಮವಾದ ಶುಕ್ರನ ಪ್ರಭಾವ ಕಂಡು ಬರ್ತಾ ಇಲ್ಲ. ವ್ಯಾಪಾರ, ಉದ್ಯಮ, ಶಿಕ್ಷಣ, ವೃತ್ತಿ ಯಾವುದೇ ಇರಲಿ, ಇಲ್ಲಿ ಸ್ವಲ್ಪ ಅಡೆತಡೆ ಅಥವಾ ಶತ್ರು ಪೀಡೆ ಬರುತ್ತೆ, ಅಥವಾ ನಿಮ್ಮ ಜೊತೆಗಿದ್ದವರು ನಿಮಗೆ ಅಲ್ಲಿ ಏನಾದರೂ ಅಹಿತಕರವಾದ ಘಟನೆಗಳನ್ನು ಮಾಡ್ತಾರೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ಒಂದು ವಿವಾದದಲ್ಲಿ, ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲಿ ನೀವು ಸಿಲುಕಿಕೊಳ್ಳೋದು ಹೆಜ್ಜೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ಈ ಪಂಚಮದಲ್ಲಿ ಆಗುವಂಥ ಶುಕ್ರನ ಪ್ರವರ್ತನೆ ಲಾಭದಾಯಕವಾಗಿದೆ. ನಿಮಗೆ 23 ದಿನಗಳ ಈ ಅವಧಿ ಡಿಸೆಂಬರ್ 20ರಿಂದ ಜನವರಿ 12ರವರೆಗೆ ತುಂಬ ಒಂದು ಪ್ರಯೋಜನವನ್ನು ಶುಕ್ರವನ್ನು ಕೊಡ್ತಾನೆ. ಹಣಕಾಸಿಗೆ ಸಂಬಂಧಪಟ್ಟು ಲಾಭಗಳು ದ್ವಿಗುಣ ಆಗುತ್ತೆ. ಈಗಾಗಲೇ ನಡೆಸುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ. ಹೊಸ ಅನ್ವೇಷಣೆಯಲ್ಲಿ ಅಥವಾ ಹೊಸ ಉದ್ಯೋಗ ಹುಡುಕುವಂಥವರಿಗೆ ಹೊಸ ಅವಕಾಶಗಳು ಸಿಗ್ಬೋದು. ಜೊತೆಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಅಥವಾ ಧಾರ್ಮಿಕ ಸಂಸ್ಥೆಗಳಿಗೆ ನೀವು ವಿಶೇಷವಾದ ಕೊಡುಗೆಗಳನ್ನು ಕೊಡುವಂಥ ಅವಕಾಶ, ಧಾರ್ಮಿಕವಾದ ಕಾರ್ಯಾಚರಣೆಗಳನ್ನು ಮಾಡುವಂಥ ಅವಕಾಶ, ಜೊತೆಗೆ ಯಾತ್ರಾ ಸ್ಥಳ ಪ್ರವಾಸಗಳಿಗೆ ಹೋಗುವಂಥ ಅವಕಾಶ, ಮಿತ್ರರಿಂದ ಬಂಧುಗಳಿಂದ ಸಹಾಯ. ಯಾರು ಸಿಂಹರಾಶಿಯವರಿದ್ದರೆ ಅವರ ಒಂದು ಮಕ್ಕಳಿಗೆ ಸಹ ಈ ಕಾಲದಲ್ಲಿ ಏಳಿಗೆ ಆಗುವಂಥದ್ದು, ಅವರಿಗೆ ಏನಾದರೂ ಉತ್ತಮವಾದ ಸೀಟ್ನ ಅವಕಾಶ ಸಿಗೋದಾಗಲಿ, ಉದ್ಯೋಗ ಸಿಗೋದಾಗಲಿ, ಅಥವಾ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಮುಂತಾದ ಶುಭ ಚಿಂತನೆಯ ಘಟನೆಗಳು ಸಿಂಹರಾಶಿಯವರ ಮನೆಯಲ್ಲಿ ಜರುಗುತ್ತೆ. ನೀವು ವೃತ್ತಿ, ಉದ್ಯೋಗ, ವ್ಯಾಪಾರ, ಉದ್ಯಮ ಅಥವಾ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಸಹ ತುಂಬ ಪ್ರಗತಿದಾಯಕ, ಲಾಭದಾಯಕವಾಗಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ನಿಮ್ಮ ಒಂದು ವರ್ಚಸ್ಸು ಅಂತ ಹೇಳ್ತೀವಿ, ಅದರಲ್ಲಿ ವೃದ್ಧಿ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿರೋರಿಗೆ ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಅಥವಾ ಇನ್ನಿತರ ಯಾವುದೇ ಸೆಲೆಬ್ರಿಟಿ ಅಂತ ಇರೋರಿಗೆ ಅನೇಕ ರೀತಿಯ ಉಡುಗೊರೆ, ಬಹುಮಾನ, ಪ್ರಶಸ್ತಿ, ಪುರಸ್ಕಾರಗಳು ಬರ್ಬೋದಾಗಿದೆ. ಹಾಗಾಗಿ ಶುಕ್ರನು ನಿಮಗೆ ಈ ಬಾರಿ ಬಹಳ ಉತ್ತಮ ಫಲವನ್ನು ಕೊಡ್ತಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕ, ದೇವತಾ ಪ್ರಾರ್ಥನೆಯನ್ನು ಮಾಡ್ಬೋದು. ಇನ್ನು ಕನ್ಯಾ ರಾಶಿಗೆ ಸುಖ ಸ್ಥಾನದ ವಿಶೇಷವಾದ ಶುಕ್ರನ ಲಾಭ, ಬಹಳ ಉತ್ತಮವಾದ ಲಾಭವನ್ನು ಶುಕ್ರವನ್ನು ಕೊಡ್ತಾನೆ. ಈ ಡಿಸೆಂಬರ್ 20ರಿಂದ ಜನವರಿ 12ರ ಅವಧಿಯಲ್ಲಿ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಆಗ್ತವೆ. ಇನ್ನು ಯಾರಿಗೆ ಒಂದು ಪ್ರೇಮ ಪ್ರಕರಣ ಅಥವಾ ವಿವಾಹದ ಒಂದು ಅಪೇಕ್ಷೆ ಉಳ್ಳವರಿಗೆ ಅವರ ಒಂದು ವಿವಾಹ ನಿಗದಿ ಆಗುವುದಾಗಲಿ, ಪ್ರೇಮ ಪ್ರಕರಣ ಸಫಲತೆ ಆಗುವಂಥದ್ದು. ಇನ್ನು ವಿರುದ್ಧ ಲಿಂಗದವರ ಮೂಲಕ ನಿಮಗೆ ಪರಸ್ಪರವಾದ ಒಂದು ಅನ್ವೇಷಣಕವಾದ ಲಾಭದಾಯಕವಾಗಿ ಪರಿಣಾಮ ಆಗುವಂಥದ್ದು. ಮಿತ್ರರ ಮೂಲಕ, ಬಂಧುಗಳ ಮೂಲಕ ಲಾಭಗಳು ಆಗುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸ, ವಿದೇಶವಾಸ ಹೋಗುವಂಥ ಅವಕಾಶ. ಉದ್ಯೋಗದಲ್ಲಿ ಬಹಳ ಮುಂಬಡ್ತಿಗಳು ಸಿಗುವಂಥ ಅವಕಾಶ. ಅನೇಕ ರೀತಿಯ ಧನ, ಕನಕ, ವಸ್ತ್ರಾಭರಣ, ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಸಾಲಗಳನ್ನು ತೀರಿಸುವಂಥ ಒಂದು ಯೋಗಗಳು ಬರ್ತವೆ. ಋಣ ಪರಿಹಾರದ ಯೋಗಗಳು ಸಹ ಬರ್ತವೆ. ಸಂತೋಷ ಕೂಟ ಅಥವಾ ಸುಖ ಭೋಜನಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ನಿಮ್ಮ ಏನಾದರೂ ವೃತ್ತಿ, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಒಂದು ಬದಲಾವಣೆಯನ್ನಾಗಲಿ ಅಥವಾ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದಾಗಲಿ, ಇವೆಲ್ಲ ನಿಮಗೆ ಈಗ ಸಾಧ್ಯತೆ ಬರುತ್ತೆ. ಹಾಗಾಗಿ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗಲಿಕ್ಕೆ ಈ ಬಾರಿ ಶುಕ್ರನು ಸಹಾಯ ಮಾಡ್ತಿದ್ದಾನೆ. 23 ದಿನಗಳ ಈ ಅಪರೂಪದ ಅವಕಾಶವನ್ನು ಕನ್ಯಾ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಹೇಳ್ಬೋದು. ಇನ್ನು ತುಲಾರಾಶಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರ ಈ ಬಾರಿ ಬಹಳ ಉತ್ತಮವಾದ ಫಲವನ್ನು ತೃತೀಯದಿಂದ ಕೊಡ್ತಾ ಇದ್ದಾನೆ. ಅದರಲ್ಲಿ ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯೋಜನಗಳು ಆಗಲಿವೆ. ನಿಮಗೆ ಹೂಡಿಕೆ ಮಾಡುವಂಥ ಅವಕಾಶ ಆಗಲಿ, ಅಥವಾ ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಇನ್ನೂ ದೊಡ್ಡ ಮೊತ್ತದ ಪ್ರತಿಫಲ, ಉದಾಹರಣೆಗೆ ಷೇರು ಮಾರುಕಟ್ಟೆನೋ ಇನ್ನಿತರ ಯಾವುದೇ ಹೂಡಿಕೆಯಲ್ಲೂ ದೊಡ್ಡ ಮೊತ್ತದ ಪ್ರತಿಫಲ ಬರ್ಬೋದು. ಭೂಮಿ, ಮನೆ ಕೊಳ್ಳುವಂಥ ಅವಕಾಶ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ, ಯಾವುದಾದ್ರೂ ಹೊಸದಾದ ಉದ್ಯಮವನ್ನು, ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ಸ್ಥಳ ಅವಕಾಶ ಇತ್ಯಾದಿ ಅನೇಕ ರೀತಿ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಈ ಬಾರಿ ಧನುರಾಶಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾನೆ.
ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೇನಾದ್ರು ಪ್ರಯೋಜನಗಳು ಆಗುವಂಥದ್ದಾಗಲಿ, ನಿಮ್ಮ ಒಂದು ಸಂಬಂಧಿಗಳಿಂದ ಅಥವಾ ಬಂಧುಗಳಿಂದ ನಿಮಗೇನಾದ್ರು ಹೆಚ್ಚಿನ ಒಂದು ಪ್ರಯೋಜನಗಳು ಸಿಗೋದಾಗಲಿ, ಆಸ್ತಿ ವಿವಾದ, ಕೌಟುಂಬಿಕ ಕಲಹ ಇವೆಲ್ಲ ಇದ್ದರೆ ಈಗ ನಿವಾರಣೆಯಾಗಿ ನಿಮಗೆ ಅದರ ಪರಿಹಾರ ಸಿಗುವಂಥದ್ದಾಗಲಿ, ತಾಯಿಯ ಕುಟುಂಬದ ಮೂಲ ಅಥವಾ ತಂದೆಯ ಕುಟುಂಬದ ಮೂಲದಿಂದ ಸಿಗಬೇಕಾದ ಏನೋ ಸ್ವತ್ತು, ಆಸ್ತಿ ಅಥವಾ ಏನಾದ್ರು ಭೂಮಿಯ ವಿಭಾಗಗಳು ನಿಮಗೆ ಈಗ ಅನಾಯಾಸವಾಗಿ ಸಿಗುವಂಥದ್ದಾಗಲಿ, ಕೋರ್ಟ್ ಕಚೇರಿ ಮೂಲಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಪ್ರಯೋಜನ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಪ್ರಯೋಜನಗಳು ತುಲಾರಾಶಿಯವರು ಪಡೆಯುತ್ತಾರೆ. ಯುವಕರು, ವಿದ್ಯಾರ್ಥಿ, ಸಾಧಕರು ಇದ್ದರೆ ಅವರವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳಿವೆ. ಈ ಸಾರ್ವಜನಿಕ ಏನಾದರೂ ಇದು ಶಿಕ್ಷಣದ ಒಂದು ಉದ್ಯಮದಲ್ಲಿ ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳನ್ನು ಬರೀತಾ ಇದ್ದರೆ ಅದರಲ್ಲೂ ನಿಮಗೆ ಲಾಭದಾಯಕವಾದ ಫಲಿತಾಂಶ ಬರಲಿದೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ಒಂದು ಶುಕ್ರನ ಪರಿವರ್ತನೆಯು ಅನೇಕ ರೀತಿಯ ಜಯವನ್ನು, ಲಾಭವನ್ನು, ಶುಭವನ್ನು, ಲಾಭವನ್ನು ಕೊಡ್ತಾಯಿದೆ. 23 ದಿನಗಳ ಅವಧಿಯನ್ನು ಈ ತುಲಾರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಶುಕ್ರ ಅಥವಾ ದೇವತೆಗೆ ಸಂಬಂಧಪಟ್ಟ ಶ್ಲೋಕಗಳನ್ನ, ಪ್ರಾರ್ಥನೆಗಳನ್ನು ನೀವು ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಧನಸ್ಥಾನದಲ್ಲಿ ಬಹಳ ಒಂದು ಉತ್ತಮ ಫಲಿತಾಂಶ ಶುಕ್ರನಿಂದ ಸಿಗ್ತಾ ಇದೆ. ಹಣಕಾಸಿನ ಹರಿವು ಭಾಳ ಚೆನ್ನಾಗಾಗುತ್ತೆ. ಸಾಲಗಳನ್ನು ತೀರಿಸುವಂಥ ಅವಕಾಶ ಒದಗಿ ಬರುತ್ತೆ. ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು. ಭಾಗ್ಯೋದಯ ಅಂದರೆ ನೀವು ಇಷ್ಟು ದಿನ ಪ್ರಯತ್ನ ಮಾಡಿದರೆ ಅದರಲ್ಲಿ ನಿಮಗೆ ಲಕ್, ಅದೃಷ್ಟ ಕೆಲಸ ಮಾಡಿರಲಿಲ್ಲ. ಆದರೆ ಈಗ ಒಂದು ಶುಕ್ರನ ಪರಂಪರೆಯಿಂದ ಶುಕ್ರ ನಿಮಗೆ ವಿಶೇಷವಾಗಿ ಅಲ್ಲಿ ಭಾಗ್ಯೋದಯವನ್ನು ಮಾಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಜೊತೆಗೆ ಹಿಂದೆ ಭಾಳಷ್ಟು ನೀವು ಓಡಾಡಿದ್ರು ಅದಕ್ಕಾಗದೇ ಇದ್ದ ಕೆಲಸ ಈಗ ಕ್ಷಿಪ್ರವಾಗಿ ಆಗ್ಬೋದು. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ. ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಮತ್ತು ಇನ್ನಿತರ ಯಾವುದೇ ರೀತಿಯ ಕೌಟುಂಬಿಕವಾದ ಶುಭ ವಿಚಾರಗಳಿಗೂ ಬಹಳಷ್ಟು ಉತ್ತಮವಾದ ಶುಕ್ರನ ಸಹಾಯ ಸಿಗಲಿದೆ. ಮಿತ್ರರು, ಬಂಧುಗಳು ನಿಮ್ಮ ಪರವಾಗಿ ನಿಲ್ತಾರೆ. ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ಪುರಸ್ಕಾರವಾಗಿ ಸಿಗ್ಬೋದಾಗಿದೆ. ಹಾಗಾಗಿ ಅನೇಕ ಪ್ರಯೋಜನಗಳಿವೆ. ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದವರಿಗೆ ಬಡ್ತಿ ಸಿಗುವಂಥದ್ದು, ಅದು ವಿವಾಹ ಫಿಕ್ಸ್ ಆಗುವಂಥದ್ದು ಮುಂತಾದ ಹಲವಾರು ಪ್ರಯೋಜನಗಳು. ಇನ್ನು ಸೆಲೆಬ್ರಿಟಿ ಅಥವಾ ಸಾರ್ವಜನಿಕ ಜೀವನದಲ್ಲಿವರೆಗೂ ಸಹ ಅನೇಕ ಉನ್ನತವಾದ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಸಹ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಶುಕ್ರನು ಅಪರೂಪದಲ್ಲಿ ನಿಮಗೆ ಧನಸ್ಥಾನದಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. 23 ದಿನಗಳ ಅವಕಾಶದಲ್ಲಿ ಶುಕ್ರನಿಂದ ಎಲ್ಲ ವೃಶ್ಚಿಕರು ಶುಭವಾಗಲಿ. ಮುಂದೆ ಧನುಸು ರಾಶಿಗೆ ಮಿಶ್ರ ಫಲಗಳ ಚಿಂತನೆ ಇದೆ. ಅಂದರೆ ನಿಮ್ಮ ರಾಶಿಯಲ್ಲೇ ಶುಕ್ರನು ಬರ್ತಾನೆ. ರಾಶಿಯಲ್ಲಿ ಶುಕ್ರನು ಬಂದಾಗ ಕೆಲವೊಮ್ಮೆ ಉತ್ತಮ ಫಲನಾಗುತ್ತೆ, ಜೊತೆಗೆ ಕೆಲವು ಖರ್ಚುಗಳು ಬರ್ತವೆ. ಹಣ ಬರುತ್ತೆ, ಆದಾಯ ಬರುತ್ತೆ, ಬಂದಷ್ಟೇ ಖರ್ಚುಗಳಾಗ್ತದೆ, ಬಂದದಕ್ಕಿಂತ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಅಥವಾ ನಿಮ್ಮಲ್ಲಿ ಈಗ ಬಂದಂಥ ಒಂದು ಹಣವನ್ನು, ಇದ್ದಂಥ ಒಂದು ಹಣವನ್ನು ನೀವು ದುಂದು ವೆಚ್ಚ ಮಾಡಲಿಕ್ಕೆ, ದುರುಪಯೋಗ ಮಾಡಲಿಕ್ಕೆ ಅಂಥ ಒಂದು ಆಸಕ್ತಿ ಬರುತ್ತೆ. ಅಥವಾ ಯಾರನ್ನೋ ಒಂದು ಮೆಚ್ಚಿಸುವ ಸಲುವಾಗಿ ನೀವು ಆಡಂಬರವನ್ನು, ಪ್ರದರ್ಶನವನ್ನು ಮಾಡಲಿಕ್ಕೆ, ಶೋ ಆಫ್ ಅಂತ ಹೇಳ್ತಾರಲ್ಲ ಅಂಥದ್ದೆಲ್ಲ ಮಾಡುವಂಥ ಬುದ್ಧಿ ಬರುವಂಥದ್ದು. ದುಷ್ಟ ಮಿತ್ರರು ಅಥವಾ ಈ ದುರ್ವ್ಯಸನ, ದುಶ್ಚಟಗಳಂತೂ ನಿಮಗೆ ಈಗ ಅವರಿಗೆ ಗಂಟು ಬೀಳ್ತಾರೆ. ಅವರಿಂದ ನೀವು ದುಶ್ಚಟಗಳಿಗೆ ಪ್ರೇರಣೆ ಆಗುವಂಥದ್ದು, ದುರ್ವ್ಯಸನಗಳಿಗೆ ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಆ ಬಗ್ಗೆ ಸಹ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ನೀವು ನಿಮ್ಮ ಸಹವಾಸವನ್ನು, ಮೈತ್ರಿಯನ್ನು ಯಾರಲ್ಲಿ ಇಡಬೇಕು, ಯಾರಲ್ಲಿ ಇಡಬಾರ್ದು, ಅಥವಾ ಯಾರಿಂದ ನಮಗೆ ತೊಂದರೆ ಆಗ್ಬೋದು ಅನ್ನೋದು ಚೆನ್ನಾಗಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾಕಂದರೆ ಶುಕ್ರನು ಇಂಥ ಒಂದು ದುಷ್ಟ ಮಿತ್ರರ ಪ್ರೇರಣೆಗೆ, ಅದು ದುಷ್ಟ ಮಿತ್ರರ ಒಂದು ಸಹವಾಸಕ್ಕೆ ನೀವು ಹೋಗುವಂಥ ಒಂದು ಪ್ರೇರಣೆ ಮಾಡ್ತಾನೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಅದೇ ರೀತಿ ನಿಮ್ಮಲ್ಲಿ ಯಾವುದೇ ರೀತಿ ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅನಾವಶ್ಯಕ ಖರ್ಚು ಮಾಡೋದಾಗಲಿ, ದುಂದು ವೆಚ್ಚ ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ, ಅಥವಾ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚು ಬೆಲೆ ತೆರುವಂಥದ್ದಾಗಲಿ ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಅಥವಾ ಅತಿಯಾದ ಕೆಲವು ಪದಾರ್ಥಗಳ ಸೇವನೆಯಿಂದ, ಉದಾಹರಣೆಗೆ ಅತಿಯಾದ ಸಿಹಿ ಆಗಲಿ, ಅತಿಯಾದ ಈ ಕರಿದ ಪದಾರ್ಥನ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಿಲ್ಲ. ಅದರಿಂದಲೇ ನಿಮಗೆ ಅತಿಯಾದ ನಿಮ್ಮ ಒಂದು ಆಹಾರದ ಒಂದು ಮಿತಿ ಮೀರಿದ ಕಾರಣ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಆ ಬಗ್ಗೆ ಸಹ ಗಮನ ಬೇಕು. ಹಾಗಾಗಿ ಧನುರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲದ ಚಿಂತನೆ ಇರುವ ಕಾರಣ ನೀವು ತನು ಮನ ಧನದ ಒಂದು ಸಮತೋಲನವನ್ನು ಖಂಡಿತ ಕಾಪಾಡಿಕೊಳ್ಬೇಕು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ದೇವತಾ ಪ್ರಾರ್ಥನೆಗಳನ್ನು ಮಾಡ್ಬೋದು. ಇನ್ನು ಮಕರ ರಾಶಿಗೆ ಈ ಬಾರಿ ಮಿಶ್ರ ಫಲಗಳ ಚಿಂತನೆ ಇದೆ. ಕಳೆದ ಬಾರಿ ನಿಮಗೆ ಶುಕ್ರನು ಲಾಭದ ಉತ್ತಮ ಫಲವನ್ನು ಕೊಟ್ಟಿದ್ದ. ಆದರೆ ಈ ಬಾರಿಯ ಚಿಂತನೆಯಲ್ಲಿ ನಿಮಗೆ ಸ್ವಲ್ಪ 12ನೇ ಮನೆ ಆಗಿರುತ್ತೆ. ನಿಮ್ಮ ರಾಶಿಯಿಂದ ದ್ವಾದಶ ಸ್ಥಾನದಲ್ಲಿರೋ ಕಾರಣ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ. ಆಡಂಬರದ ಖರ್ಚುಗಳು ಬರ್ಬೋದು, ಅನಾವಶ್ಯಕ ಖರ್ಚುಗಳು ಬರ್ಬೋದು. ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳೋದು, ಆತುರ ನಿರ್ಧಾರದಿಂದ ಅಲ್ಲಿ ಹಣಕಾಸಿಗೆ ಅನ್ನೋ ತೊಂದರೆಗಳು ಬರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಖರ್ಚು ವೆಚ್ಚ ಪರ್ಚೇಸ್ ಇದೆಲ್ಲ ಮಾಡುವಾಗ ಒಂದು 2 ಬಾರಿ ಯೋಚನೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇತರರ ಹೇಳಿಕೆ ಮಾತು ನಂಬಿ ನೀವು ಹೂಡಿಕೆ ಮಾಡೋದಾಗಲಿ, ಅಥವಾ ಯಾರೋ ನಿಮಗೆ ಅಪರಿಚಿತರ ಮಾತು ನಂಬಿ ಹೂಡಿಕೆ ಮಾಡೋದಾಗಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಷ್ಟು ಒಳ್ಳೆಯದಲ್ಲ. ಅದರಿಂದ ನೀವು ನಷ್ಟಕ್ಕೆ ಒಳಗಾಗುವಂಥದ್ದಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ, ಉದ್ಯಮ ಇತ್ಯಾದಿಗಳಲ್ಲಿ ನಿಮಗೆ ಇತರ ವ್ಯಕ್ತಿಗಳಿಂದ, ಗುಪ್ತ ಶತ್ರುಗಳಿಂದ ಸ್ವಲ್ಪ ಕಾಟಗಳು ಬರ್ಬೋದಾಗಿದೆ. ಹಾಗಾಗಿ ನೀವು ಯಾವುದೇ ರೀತಿಯ ಹಣಕಾಸಿನ ಖರ್ಚು, ವ್ಯಾಪಾರ, ಒಪ್ಪಂದ, ಅಗ್ರಿಮೆಂಟು ಸಹಿ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಅದು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹೂಡಿಕೆ ಮಾಡಲಿಕ್ಕೆ ಉತ್ತಮ ಅವಕಾಶ ಈಗ ಟೈಮಲ್ಲ. ಅದೇ ರೀತಿ ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯಲಿಕ್ಕೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ.
ಇನ್ನು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಹಣಕಾಸಿನ ವ್ಯವಹಾರಕ್ಕೆ ನೀವೀಗ ಕೈ ಹಾಕಲೇಬಾರದಾಗಿದೆ. ಹಾಗಾಗಿ ಶುಕ್ರನು ನಿಮಗೆ ಈಗ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮುಂದಿನ ತಿಂಗಳು ಮತ್ತೆ ಪೂರಕವಾಗಿ ಬರ್ತಾನೆ. ಅವರಿಗೆ ತಾತ್ಕಾಲಿಕವಾಗಿ 23 ದಿನಗಳ ಕಾಲ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ರಿಸ್ಕ್ಗಳಲ್ಲಿ ಸ್ವಲ್ಪ ನೀವು ಅಷ್ಟು ತೊಡಗಿಸಿಕೊಳ್ಳೋದು ಉತ್ತಮವಲ್ಲ ಮಕರ ರಾಶಿಯವರು. ಕೊನೆಗೆ ಹೇಳದಂತಹ ಯಾವುದೇ ಶುಕ್ರನಿಗೆ ಶ್ಲೋಕ ದೇವತಾ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದು ಮಕರದವರು. ಇನ್ನು ಕುಂಭರಾಶಿಗೆ ಈ ಬಾರಿ ಶುಕ್ರನು ಉತ್ತಮ ಲಾಭಸ್ಥಾನದ ಪ್ರಬಲ ಕೊಡ್ತಾ ಇದ್ದಾನೆ. ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಅಂದರೆ ಯಾವುದೇ ಗ್ರಹ ಇರಲಿ ಗೋಚಾರದಲ್ಲಿ ಬಂದಾಗ ಕೇವಲ ಒಂದು ರಾಶಿಗೆ ಅಷ್ಟೇ ಲಾಭಸ್ಥಾನದ ಪ್ರಭಾವ ಸಿಗುತ್ತೆ. ಅಂಥ ಈ ಒಂದು ರಾಶಿ ಈ ಕುಂಭರಾಶಿ ಆಗಿರುತ್ತೆ. ಸಾಡೆಸಾತಿಯ ಮಧ್ಯದಲ್ಲಿ ಇದ್ದರೂ ಸಹಿತ ಮಧ್ಯೆ ಇತರ ಗ್ರಹಗಳು ನಿಮಗೆ ಉತ್ತಮವಾದ ಚೇತರಿಕೆಯ ಅಂಶವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಶುಕ್ರನು ನಿಮಗೆ ಈ ಬಾರಿ ಉತ್ತಮ ಲಾಭದ ಅವಕಾಶವನ್ನು ಕೊಡ್ತಾನೆ. ಹಣಕಾಸಿನ ಲಾಭ ಇದೆ, ಆದಾಯ ಚೆನ್ನಾಗುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧುಗಳಿಂದ ನಿಮಗೆ ಸಹಕಾರ, ಜೊತೆಗೆ ದೂರ ಪ್ರಯಾಣದ ಅವಕಾಶಗಳು ಬರಲಿವೆ. ಮಾಡುವಂಥ ಉದ್ಯಮದಲ್ಲಿ ಪ್ರಗತಿಯ ಲಕ್ಷಣಗಳು, ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಆಕಸ್ಮಿಕವಾಗಿ ಹಲವು ಬಾರಿ ನಿಮಗೆ ಅವಕಾಶಗಳು ಬರುತ್ತದೆ. 23 ದಿನಗಳ ಅವಧಿಯಲ್ಲಿ ನಿಮಗೆ ಹಲವಾರು ನಿಮ್ಮ ಜೀವಮಾನದ ಕೆಲವು ಸಾಧನೆಗಳಿಗೆ ಸಹಾಯಕ ಆಗುವಂಥದ್ದು. ಜೊತೆಗೆ ವಿಶೇಷವಾದ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರದ ಲಾಭಗಳು ಆಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ವಿವಾಹದ ಕೋರಿಕೆಗಳಿಗೆ ಪುರಸ್ಕಾರವಾಗಿ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳಿವೆ. ಯುವಕರು, ವಿದ್ಯಾರ್ಥಿ, ಸಾಧಕರು ಅಥವಾ ಈ ಸಾರ್ವಜನಿಕ ಜೀವನದಲ್ಲಿ ಇರುವಂಥವರಿಗೆ, ಸೆಲೆಬ್ರಿಟಿಗಳಿಗೆ ಅಥವಾ ನಟಿಯರು, ಕಲಾವಿದರಿಗೆ ಸಹ ಹಲವಾರು ಉತ್ತಮ ಫಲಗಳು ಕುಂಭರಾಶಿಯವರಿಗೆ ಶುಕ್ರನು ಈ ಬಾರಿ ಕೊಡಲಿದ್ದಾನೆ. ಅದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಡಿಸೆಂಬರ್ 20ರಿಂದ ಜನವರಿ 12ರವರೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಹೇಳ್ಬೋದು. ಕೊನೆಯದಾಗಿ ಮೀನರಾಶಿಗೆ ಅಷ್ಟೊಂದು ಉತ್ತಮ ಫಲಿತಾಂಶ ಶುಕ್ರನಿಂದ ಬರ್ತಾ ಇಲ್ಲ. ಕರ್ಮಸ್ಥಾನದಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ. ಅಂದರೆ 10ನೇ ಮನೆ ಆಗುತ್ತೆ. ನಿಮ್ಮ ರಾಶಿಯಿಂದ ದಶಮದಲ್ಲಿರುವಂಥ ಶುಕ್ರನು ವಿರುದ್ಧ ಫಲಗಳಿಗೆ ಸಾಕ್ಷಿಯಾಗ್ತಾನೆ. ಅನೇಕ ರೀತಿಯ ನಿಮಗೆ ಕಾರ್ಯಚಟುವಟಿಕೆಗಳಲ್ಲಿ ವಿಘ್ನಗಳು ಬರ್ಬೋದು. ಈ ಒಂದು ಅವಧಿಯಲ್ಲಿ ಡಿಸೆಂಬರ್ 20ರಿಂದ ಜನವರಿ 12ರದಲ್ಲಿ ಅನೇಕ ರೀತಿಯ ವಿಳಂಬಗಳು ಆಗುವಂಥದ್ದು, ವಿರುದ್ಧ ಲಿಂಗದವರಿಂದ ತೊಂದರೆಗಳು ಬರುವಂಥದ್ದು, ನಿಮ್ಮ ಮೇಲೆ ವಿವಾದ ಆರೋಪಗಳು ಬರುವಂಥದ್ದು, ಯಾವುದೇ ರೀತಿಯ ಕೇಸುಗಳು ಸಹ ದಾಖಲೆ ಆಗುವಂತಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅನೈತಿಕ ವಿಚಾರಗಳಿರ್ಬೋದು, ಅಕ್ರಮ ಸಂಬಂಧ ಇತ್ಯಾದಿಗಳಿಗೆ ನೀವೀಗ ಬಲಿ ಅವಶ್ಯವಾಗುವಂಥ ಸಾಧ್ಯತೆ ಇರುತ್ತೆ. ಪರಸ್ಪರ ಕಲಹ ಬರುತ್ತೆ. ದಾಂಪತ್ಯದಲ್ಲಿ ಕಲಹ, ಮನೆಯಲ್ಲಿ ಮಕ್ಕಳ ಜೊತೆ ಕಲಹ, ತಂದೆ ಜೊತೆ ಕಲಹ, ಪತಿಪತ್ನಿಯರ ಕಲಹ, ಇವೆಲ್ಲವೂ ಸ್ವಲ್ಪ ಉಲ್ಬಣ ಆಗ್ಬೋದು. ಜೊತೆಗೆ ಈ ಕಾಲದಲ್ಲಿ ಮನಸ್ಸಿಗೆ ನಾನಾ ಒತ್ತಡ ಬರುವಂಥ ಘಟನೆ, ಚಿಂತೆ ತರುವಂಥ ಘಟನೆಗಳಾಗುವಂಥದ್ದು, ವೃತ್ತಿ ಜಾಗದಲ್ಲೂ ಕಿರಿಕಿರಿ ಅಥವಾ ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಆರೋಪಗಳು, ದೋಷಾರೋಪಗಳು ಬರುವಂಥದ್ದು, ದಾಂಪತ್ಯ ಜೀವನದಲ್ಲಿ ನಿಮ್ಮ ಮೇಲೆ ಯಾರಾದರೂ 3ನೇ ವ್ಯಕ್ತಿಗಳಿಂದ ಏನಾದರೂ ನಿಮಗೆ ಹುಳಿ ಹಿಂಡುವಂಥ ಘಟನೆಗಳು, ಈ ರೀತಿ ಅನೇಕ ರೀತಿಯ ಅಹಿತಕರವಾದ ವಾತಾವರಣ, ಸಾಂಸಾರಿಕವಾಗಿಯೂ ಜೊತೆಗೆ ಆರ್ಥಿಕವಾಗಿಯೂ ಅನೇಕವಾದ ನಷ್ಟದ ಒಂದು ಸೂಚನೆಯು, ಜೊತೆಗೆ ಉದ್ಯಮದಲ್ಲಿ ಸಹ ಅನೇಕ ರೀತಿಯ ಹಿನ್ನಡೆಯಂತಹ ಘಟನೆಗಳು ಆಗ್ಬೋದು. ಆರೋಗ್ಯವು ಸಹ ಸ್ವಲ್ಪ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಖಂಡಿತ ಮೀನರಾಶಿಯವರಿಗೆ ಬೇಕಾಗುತ್ತೆ. ಈಗಿನ ಈ ಶುಕ್ರನ ಗೋಚಾರವು ನಿಮಗೆ ಅನೇಕ ರೀತಿಯಲ್ಲಿ ವಿರುದ್ಧವಾದ ಫಲಿತಾಂಶಗಳಿಗೆ ಸಾಕ್ಷಿ ಆಗ್ಬೋದು. ಇರತಕ್ಕಂಥ ಸಾಡೆಸಾತಿಯ ಪ್ರಭಾವ, ಇನ್ನಿತರ ಗ್ರಹಗಳ ವೈರುಧ್ಯ ಇವೆಲ್ಲವೂ ಈಗ ಒಟ್ಟಿಗೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಆಗುವ ಕಾರಣ ಅನೇಕ ರೀತಿಯ ವೈರುಧ್ಯಗಳನ್ನು ನೀವು ಎದುರಿಸಬೇಕಾಗುತ್ತೆ ಮೀನರಾಶಿಯವರು. ಹಾಗಾಗಿ ಈ ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ, ಶ್ಲೋಕ, ದೇವತಾ ಪ್ರಾರ್ಥನೆ ಅಥವಾ ಧ್ಯಾನ ದಾನಗಳನ್ನು ನೀವು ಮೀನರಾಶಿಯವರು ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಶುಕ್ರನ ಧನು ರಾಶಿಯ ಗೋಚಾರ ಡಿಸೆಂಬರ್ 20ರಿಂದ ಜನವರಿ 12ರವರೆಗಿನ ಫಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಸುಮಾರು 7 ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿವೆ ಮತ್ತು 2 ರಾಶಿಗಳಿಗೆ ಸಾಂಕೇತಿಕವಾದ ಉತ್ತಮ ಫಲ ಬಂದಿವೆ. 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟದಾಯಕ ಫಲಗಳು ವ್ಯಕ್ತವಾಗಿವೆ. ಇಲ್ಲಿ ಈ ಸಮ್ಮಿಶ್ರ ಮತ್ತು ಸಂಕಷ್ಟದಾಯಕ ಫಲಗಳನ್ನು ತೋರುವ ಚಿಂತನೆ ಮಾಡಬೇಕಾಗಿಲ್ಲ. ಅಲ್ಲಿ ಸರಳವಾದ ಪರಿಹಾರ ಮಾರ್ಗಗಳನ್ನು ಹಿಂದೆಯೇ ಋಷಿಮುನಿಗಳು ಸಹ ಸೂಚಿಸಿದ್ದಾರೆ. ಅಂದಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಮಾರ್ಗವನ್ನು ಅನುಸಾರ ಮಾಡ್ಬೋದು. ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿ ಭಕ್ತಿ ಮಾಡೋದರಿಂದ ಶುಕ್ರನಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿವಾರಣೆ ಆಗ್ತವೆ. ಶುಕ್ರನ ನಿಯಂತ್ರಕ ಅಧಿದೇವತೆ ಶಕ್ತಿಯಾಗಿರುವಂಥ ತಾಯಿ ಮಹಾಲಕ್ಷ್ಮಿ ಭಾರ್ಗವಿ ಎಂದು ಆರಾಧಿಸಲ್ಪಡುವಂತಹ ಆಕೆ ವಿಶೇಷವಾದ ಶುಭವನ್ನು, ಲಾಭವನ್ನು ಕೊಡ್ತಾಳೆ. ಜೊತೆಗೆ ಯಾವುದೇ ರೀತಿಯ ಶುಕ್ರವಾರದಂದು ದೇವಿ ದೇವಾಲಯಗಳ ಸಂದರ್ಶನ ಮಾಡೋದು, ಮಹಾಲಕ್ಷ್ಮಿ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋಕ, ಮಹಾಲಕ್ಷ್ಮಿ ಅಷ್ಟೋತ್ತರ 108 ನಾಮಗಳು, ಅಷ್ಟೋತ್ತರ ಶತನಾಮ ಇತ್ಯಾದಿಗಳು ನಿಮಗೆ ಅನುಕೂಲವಾದ ಯಾವುದೇ ರೀತಿಯ ಲಕ್ಷ್ಮಿಗೆ ಸಂಬಂಧಪಟ್ಟ ಭಕ್ತಿ, ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳು ಮಾಡ್ಬೋದು. ಮಹಾಲಕ್ಷ್ಮಿ ದೇವಾಲಯದ ಶುಕ್ರವಾರದಂದು ಸಂದರ್ಶನ ಮಾಡ್ಬೋದು, ಕುಂಕುಮಾರ್ಚನೆ ಸಲ್ಲಿಸ್ಬೋದು. ಅಥವಾ ಯಾವುದೇ ರೀತಿಯ ದೇವಿ ಅಂದರೆ ಅಮ್ಮನವರನ್ನು ನೀವು ಶುಕ್ರವಾರದಂದು ಪೂಜೆ ಮಾಡುವಂಥದ್ದು. ಯಾಕಂದರೆ ಆಕೆ ತ್ರಿಶಕ್ತಿ ಸ್ವರೂಪಿಣಿ ಆದಿಮಾಯ ಎಂದು ಕರೆಯಲ್ಪಡ್ತಾಳೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಏಕೆ ಏಕತ್ರವಾಗಿರುವಂಥದ್ದೇ ಆ ದೇವಿ ಸ್ವರೂಪ. ಹಾಗಾಗಿ ಯಾವುದೇ ದೇವಿಯ ದೇವಾಲಯವನ್ನು ನೀವು ಶುಕ್ರವಾರದಂದು ಪೂಜೆ ಮಾಡುವಂಥದ್ದು. ಅಥವಾ ಮನೆಯಲ್ಲೇ ನೀವು ದೇವಿಗೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗವನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಆ ಒಂದು ಶುಕ್ರನ ಸಂಬಂಧಿತ ದೋಷ ನಿವಾರಣೆ ಆಗುತ್ತೆ. ಹಾಗೆಯೇ ಶುಕ್ರನ ಶ್ಲೋಕಗಳು, ಸ್ತೋತ್ರಗಳು ಅನೇಕ ಇವೆ.
ಪ್ರಸಿದ್ಧವಾಗಿ ವೇದವ್ಯಾಸರಿಂದ ರಚಿತವಾದಂತಹ ನವಗ್ರಹಗಳ ಸ್ತೋತ್ರದ ಶುಕ್ರನ ಶ್ಲೋಕ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಸರಳವಾಗಿದೆ. ಈ ಒಂದು ಶ್ಲೋಕವನ್ನೇ ನೀವು 6 ಬಾರಿ ಹೇಳ್ಬೋದು. 6 ಅನ್ನೋದು ಶುಕ್ರ ಗ್ರಹದ ಒಂದು ಸಾಂಕೇತಿಕವಾದ ಸಂಖ್ಯೆ. 6 ಬಾರಿ ಈ ಒಂದು ಶ್ಲೋಕವನ್ನು 6 ಬಾರಿ ಹೇಳುವಂಥದ್ದು. ಅದೇ ರೀತಿ ಪೀಡಾ ಪರಿಹಾರ ಶ್ಲೋಕ ಅಂತಲೂ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಃ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಃ. ಭೃಗು ಅನ್ನೋದು ಶುಕ್ರನ ಇನ್ನೊಂದು ಹೆಸರು. ಹಾಗಾಗಿ ಆತನಲ್ಲಿ ನಮಗೆ ಯಾವುದೇ ರೀತಿಯ ಪೀಡೆಗಳು ಬಾರದೇ ಇರಲಿ, ಅಥವಾ ವಿಷಮ ಸ್ಥಾನದಲ್ಲಿದ್ದಂಥ ನನಗೆ ಯಾವುದೇ ರೀತಿಯ ಆಪತ್ತು ತೊಂದರೆಗಳು ಬಾರದೇ ಇರಲಿ ಅಂತ ಶುಕ್ರ ಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಈ ಶ್ಲೋಕವನ್ನು ಹಾಗೆ ನಿಮಗೆ ಇಷ್ಟ ಇದ್ದಷ್ಟು ಪ್ರಾರ್ಥನೆ ಮಾಡೋದು. 6 ಬಾರಿನೋ 12 ಬಾರಿನೋ 108 ಬಾರಿನ ಪ್ರಾರ್ಥನೆ ಮಾಡ್ಬೋದಾಗಿದೆ. ಶುಕ್ರ ಗ್ರಹದ ವಿಶೇಷವಾದ ದಾನ ಧರ್ಮಗಳ ವಿಚಾರ ನಿಮಗೆ ಗೊತ್ತಿರುತ್ತೆ. ಅವರೆಕಾಳು ಅಥವಾ ಅವರೇ ಜಾತಿಯ ಇತರ ಧಾನ್ಯಗಳು, ಅವರೆಕಾಳು, ಅವರೇ ಬೇಳೆ ಅಥವಾ ಹಸಿ ಅವರೆಕಾಳು ಅಥವಾ ಒಣಗಿದ ಅವರೆಕಾಳು ಅಥವಾ ಈ ರಾಜ್ಮಾ ಬೀನ್ಸ್ನ ಬೀಜ ಅಂತೆಲ್ಲ ಬರುತ್ತೆ. ಅಂತೆಲ್ಲ ಅವರೇ ಜಾತಿಗೆ ಸೇರುತ್ತವೆ. ಅಂಥ ಅವರೇ ಜಾತಿ ಯಾವುದೇ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು. ಅನ್ನದಾನ ಸಂಸ್ಥೆಗಳಿಗೆ, ಬಡ ಬಗ್ಗರಿಗೆ ಅಥವಾ ನಿರಾಶ್ರಿತರಿಗೆ ಇಂಥ ಒಂದು ದಾನವನ್ನು ಕೊಡ್ಬೋದು. ಅಥವಾ ಅದರ ಜೊತೆಗೆ ನವಗ್ರಹಗಳ ಇತರ ಧಾನ್ಯಗಳನ್ನು ಸೇರಿಸಿ ಸಹ ಕೊಡ್ಬೋದಾಗಿದೆ. ಅದೇ ರೀತಿ ವಿಶೇಷವಾಗಿ ಶುಕ್ರನು ಸ್ತ್ರೀಯರಿಗೆ ಕಾರಕನಾಗಿರುವಂಥ ಗ್ರಹ ಆಗಿರ್ತಾನೆ. ಸ್ತ್ರೀಯರಂದರೆ ವಿಶೇಷವಾಗಿ ನಿಮ್ಮ ತಾಯಿ, ನಿಮ್ಮ ಸಹೋದರಿ, ನಿಮ್ಮ ಪತ್ನಿ ಮುಂತಾದವರು ಇರ್ತಾರೆ. ಹಾಗಾಗಿ ಅಲ್ಲಿ ನಿಮ್ಮ ಮನೆಯಿರತಕ್ಕಂಥ ಸ್ತ್ರೀ ವರ್ಗವನ್ನು ಪ್ರಸನ್ನವಾಗಿಡುವಂಥದ್ದು, ಅವರಿಗೆ ಸಹಾಯ ಮಾಡೋದಾಗಲಿ, ಅವರಿಗೆ ಇಷ್ಟವಾದಂಥ ಉಡುಗೊರೆ ಕೊಡುಗೆಗಳನ್ನು ಕೊಡುವಂಥದ್ದು, ವಸ್ತ್ರ, ಆಭರಣ, ಸಿಹಿ ತಿನಿಸುಗಳನ್ನು ಅವರಿಗೆ ಅರ್ಪಣೆ ಮಾಡುವಂಥದ್ದು, ಅವರನ್ನು ಯಾವುದೇ ರೀತಿಯಲ್ಲಿ ನಿಂದನೆ ಮಾಡದೆ ಅಥವಾ ಅವರಿಗೆ ಅಪಚಾರ ಅಪವಾದ ಮಾಡದೆ ಸ್ತ್ರೀ ವರ್ಗವನ್ನು ಗೌರವಿಸುವಂಥದ್ದು. ಅಂದರೆ ಪ್ರತಿಯೊಂದು ಸ್ತ್ರೀಯಲ್ಲೂ ಆ ಮಹಾಲಕ್ಷ್ಮಿ ಸ್ವರೂಪ ಇದೆ ನಮ್ಮ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಆ ಒಂದು ಸ್ತ್ರೀ ವರ್ಗವನ್ನು ಗೌರವಿಸುವ ಸಹ ಶುಕ್ರನ ಪ್ರೀತ್ಯರ್ಥ ಆಗಿರುತ್ತೆ. ಹಾಗಾಗಿ ಇಂಥ ಒಂದು ಯಾವುದೇ ನಿಮಗೆ ಬರುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸಾರ ಮಾಡಿಕೊಂಡು ನಿಮಗೆ ಇರತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು. ಇನ್ನೊಂದು ವಿಚಾರ ಅಂದರೆ ಶುಕ್ರನು ಖಂಡಿತವಾಗಿ ಕ್ರೂರವಾದ ಗ್ರಹವೇನೂ ಅಲ್ಲ. ಆತನು ತುಂಬ 7 ರಾಶಿಗಳಿಗೆ ಉತ್ತಮ ಫಲವನ್ನು ಮತ್ತು 2 ರಾಶಿಗಳಿಗೆ ಸಮ್ಮಿಶ್ರ ಫಲವನ್ನು, 3 ರಾಶಿಗಳಿಗೆ ಸಾಧಾರಣವಾದ ಸಂಕಷ್ಟ ಫಲ ಅಂತ ಹೇಳಿದ್ದೇನೆ. ಅಲ್ಲಿ ತುಂಬ ಸಂಕಷ್ಟ ಏನೂ ಶುಕ್ರನು ಕೊಡೋದಿಲ್ಲ. ಸಾಂಕೇತಿಕವಾದ ಕೆಲವರಿಗೆ ಆರ್ಥಿಕವಾದ ಸ್ವಲ್ಪ ಹಿನ್ನಡೆಗಳು ಆಗ್ಬೋದೇ ಹೊರತು ಅದರಿಂದ ನೀವು ಆಚೆ ಬರ್ಬೋದಾಗಿದೆ. ಮತ್ತು ಈ ಬಾರಿ ಕೆಲವರಿಗೆ ಉತ್ತಮ ಫಲ ಬಂದಿಲ್ಲದೆ ಇದ್ದರೂ ನಿಮಗೆ ಮುಂದಿನ ಗೋಚಾರದಲ್ಲಿ ಖಂಡಿತ ಶುಕ್ರನಿಂದ ಉತ್ತಮ ಫಲವಾಗಿ ಸಿಗುತ್ತೆ. ಇಲ್ಲಿವರೆಗೆ ಶುಕ್ರನ ಗೋಚಾರದ ವಿಶೇಷವಾದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.